ನಾವು ಇವತ್ತು ರೋಲ್ ಮಾಡೆಲ್ಗಳಿಗಾಗಿ ಹುಡುಕಾಡ್ತಾ ಇದ್ದೇವೆ. ಆ, ಒಬ್ಬ ಒಬ್ಬ ಅಧ್ಯಾಪಕರಾಗಿ ಹೇಗಿರಬೇಕು, ಒಬ್ಬ ಹೋರಾಟಗಾರರಾಗಿ ಹೇಗಿರಬೇಕು. ಬಹಳ ಮಂದಿ ಹೋರಾಟ ಅಂದರೆ ಘೋಷಣೆ ಭಾಷಣ ಅಂತ ತಿಳ್ಕೊಂಡಿದ್ದಾರೆ. ಅದು ಏನನ್ನೂ ಮಾಡದೆ ತನ್ನ ಕೇವಲ ಬದ್ಧತೆಯ ಮೂಲಕ ಒಂದು ಹೋರಾಟ ನಡೆಸುವುದು ಇದೆಯಲ್ಲ, ಅದೊಂದು ಹೋರಾಟ. ಜೀವನನೇ ಒಂದು ಹೋರಾಟ, ಮತ್ತೊಂದು ಸಮಾಜದಲ್ಲಿ ನಡೆಯುವ ಹೋರಾಟ. ಒಬ್ಬ ಗೆಳೆಯನಾಗಿ ಹೇಗಿರಬೇಕು, ಒಬ್ಬ ಹಿರಿಯನಾಗಿ ಹೇಗಿರಬೇಕು, ಒಬ್ಬ ಕುಟುಂಬದ ಹಿರಿಯನಾಗಿ ಹೇಗಿರಬೇಕು. ನೀವು ಯಾವ ಪಾತ್ರಗಳು ಅವರ 92 ವರ್ಷದ ಬದುಕಲ್ಲಿ ಬಂದಿದೆ, ಎಲ್ಲ ಪಾತ್ರಗಳಲ್ಲಿ ಅವರಿಗೆ ಫುಲ್ ಮಾರ್ಕ್ಸ್, ಅವರು ರ್ಯಾಂಕ್ ಪಡೆದವರು. ಎಲ್ಲೂ ಎಡವಿಲ್ಲ. ಎಲ್ಲೂ ಅಂದರೆ ಯಾರು ಒಬ್ಬ ಅಧ್ಯಾಪಕ ಹೇಗಿರಬೇಕು, ಒಬ್ಬ ತಂದೆಯಾಗಿ ಹೇಗಿರಬೇಕು, ಒಬ್ಬ ಸ್ನೇಹಿತನಾಗಿ ಹೇಗಿರಬೇಕು, ಒಬ್ಬ ಸಹಜೀವಿಯಾಗಿ ಹೇಗಿರಬೇಕು, ಒಬ್ಬ ಹಿರಿಯನಾಗಿ ಹೇಗಿರಬೇಕು, ಎಲ್ಲವನ್ನು ಅವರ ಬದುಕಿನ ಒಂದೊಂದು ಪುಟಗಳನ್ನು ತೆಗೆದರೆ ಎಲ್ಲವೂ ನಮಗೆ ಒಂದು ರೋಲ್ ಮಾಡೆಲ್ ತರ ಕಾಣುತ್ತೆ. ಈ ರೀತಿ GMS ನಮ್ಮ ನಡುವೆ ಬದುಕಿದರು. ಇವತ್ತು ಅವರ ಎಲ್ಲ ಬದುಕನ್ನು 1-2 ಶಬ್ದಗಳಲ್ಲಿ ಹೇಳಿದ್ರೆ ಅವರೊಬ್ಬ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು. ನಮಗೆ ಬೇರೆ ಬೇರೆ ವಿಶೇಷಣಗಳನ್ನು ಬಳಸ್ಬೋದು ಅವರ ಬಗ್ಗೆ, ಆದರೆ ಒಳ್ಳೆಯ ಮನುಷ್ಯರಾಗುವುದಿದೆಯಲ್ಲ, ಕೊನೆಯವರೆಗೆ ಒಳ್ಳೆಯ ಮನುಷ್ಯರಾಗಿ ಉಳಿಯೋದು ಬಹಳ ಕಷ್ಟ. ಕೆಟ್ಟವರಾಗೋದು ಸುಲಭ, ಸತ್ಯ ಹೇಳೋದು ಕಷ್ಟ, ಸುಳ್ಳು ಹೇಳೋದು ಸುಲಭ, ಮೋಸ ಮಾಡೋದು ಸುಲಭ, ಆದರೆ ಯಾರಿಗೂ ವಂಚನೆ ಮಾಡದೆ ಬದುಕೋದು ಕಷ್ಟ. ನಮ್ಮ ಆತ್ಮಸಾಕ್ಷಿಗೆ ಏನು ಅನಿಸುತ್ತೆ ಅದನ್ನು ಹೇಳುತ್ತಾ ಬದುಕುವುದು, ಅದೇ ರೀತಿ ನಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಇದೆಲ್ಲ. ಅವರ ಬದುಕು ಬಹಳ ಸರಳ, ತುಮಕೂರಿಗೆ ಒಂದಷ್ಟು ಸೀಮಿತವಾದ ಬದುಕು, ಇದೆಲ್ಲ ನಾವು ಹೇಳ್ಬೋದು. ಆದರೆ ಆ ಕಮಿಟ್ಮೆಂಟನ್ನು ಎಲ್ಲೂ ಕೂಡ ತನ್ನ ಸಚ್ಚಾರಿತ್ರ್ಯವನ್ನು, ಪ್ರಾಮಾಣಿಕತೆಯನ್ನು, ತನ್ನ ಸರಳತೆಯನ್ನು, ತನ್ನ ಬದ್ಧತೆಯನ್ನು, ತನ್ನ ಕಾಯಕ ನಿಷ್ಠೆಯನ್ನು ಯಾವುದನ್ನು ಬಿಟ್ಟುಕೊಡದೆ ಬದುಕುವುದಿದೆಯಲ್ಲ, ಇದು ದೊಡ್ಡ ಬದುಕಿದು, ಬಹಳ ದೊಡ್ಡ ಬದುಕಿದು. ಅದರಿಂದ GMS ನಮಗೆ ಆ ರೀತಿ ಒಬ್ಬ ಬದುಕಿದವರಾಗಿ ನಮಗೆ ಕಾಣ್ತಾರೆ.